ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸಂಜೆ 4 ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ಇಷ್ಟಂತ ಹಿಂಗೆ ಕ್ಯಾಮ್ರಾ ಹಿಡ್ಕೊಂಡು ನಿಲ್ಲೋದು ಗೊತ್ತಿಲ್ಲ. ಇರೋ ಅರ್ಧ ಗಂಟೆಯಲ್ಲಿ ಒಂದು 8 ನಿಮಿಷದ ವೀಡಿಯೋ ಮಾಡೋದಕ್ಕೆ ಇಷ್ಟ ಕಷ್ಟಪಡ್ತೀನಿ ಗುರು. ವ್ಲಾಗ್ ಅಂದರೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ನೈಟ್ವರೆಗೂ ಏನು ನಡೆಯುತ್ತೆ ಅದನ್ನು ಹಾಕಬೇಕು. ಅದು ಬಿಟ್ಟು ನಾನು ಈ ಅರ್ಧ ಗಂಟೆಯಲ್ಲಿ ಏನೋ ಒಂದು ಶೂಟ್ ಮಾಡಿ ಹಾಕ್ತಾಯಿದ್ದೀನಿ. ನನಗೂ ಇಷ್ಟ ಆಗ್ತಾಯಿಲ್ಲ. ಏನೋ ಒಂದು ಯೋಚನೆ ಮಾಡಿ ಮಾತಾಡ್ಬೇಕು ನಾನು ಒಂದು ಟಾಪಿಕ್ ಬಗ್ಗೆ, ಇಲ್ಲಾಂದರೆ ಅದು ವ್ಲಾಗೂ ಆಗೋಲ್ಲ. ಇವಾಗ ನೋಡಿ, ಇವಾಗ ಇದು ನಾನು ಅಲ್ಲಿ ಸೆಕೆಂಡ್ಸ್ ನೋಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಅದು ಯಾವ 1 ನಿಮಿಷ ಆಗುತ್ತೋ ಅಂತ ಅಂದರೆ ನನಗೊಂದು ಅಂದಾಜು ಬರಬೇಕು ಇದು 8 ನಿಮಿಷದ ವೀಡಿಯೋ ಆಗಿದೆ ಅಂತ. ಇಲ್ಲಾಂದರೆ ಅದು ಇವಾಗ 8 ನಿಮಿಷ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಲ್ಲ ಅದಕ್ಕೆ. ಇಲ್ಲ ಫಸ್ಟ್ ಈ ಥರ ಮಾಡ್ತಾನೆ ಇರಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಇದರಲ್ಲಿ ಫೋನಲ್ಲಿ ರೆಕಾರ್ಡ್ ಮಾಡಿಬಿಡ್ತಿದ್ದೆ. ಈವ್ನಿಂಗ್ ಒಂದು ನೋಡಿದೆ 1 ನಿಮಿಷ, ಮಿನಿಮಮ್ 1 ನಿಮಿಷ ಅಂತ ಆವಾಗ ಮಾಡ್ತಾಯಿದ್ದೆ. ಅಷ್ಟು 1 ನಿಮಿಷ ಆಗಿದ್ದರೆ ಅಪ್ಲೋಡ್ ಮಾಡಿಬಿಡ್ತಿದ್ದೆ. ಈ ಥರ ಜಾಗದಲ್ಲಿ ವೀಡಿಯೋ ಮಾಡೋದಂದರೆ ಹೆವಿ ಬ್ಯಾಕ್ಗ್ರೌಂಡ್ ನಾಯ್ಸು, ಕಾರು ಬೈಕು ಅದರದೆಲ್ಲ ಬರುತ್ತೆ ನೋಡಿ. ಇವಾಗ ಆಲ್ಮೋಸ್ಟ್ 1 ನಿಮಿಷ ಆಗೋಯ್ತು. ಬಟ್ ಹತ್ರದಲ್ಲಿ ಯಾರಾದರೂ ಹೋಗೋ ಟೈಮಲ್ಲಿ ಹೆವಿ ಏನೋ ಅನಿಸ್ಬಿಡುತ್ತೆ. ಗೊತ್ತಿಲ್ಲ, ಗೊತ್ತಿರೋರು ಹೋದರೆ ಇನ್ನೂ ಹೆವಿ ಕಷ್ಟ. ಆ್ಯಂಡ್ ಈ ಲೊಕೇಶನ್ ಒಂದು ಸ್ವಲ್ಪ ಚೆನ್ನಾಗಿದೆ. ಇಲ್ಲಿ ಹೂವೆಲ್ಲ ಬೀಳ್ತಾ ಇತ್ತು. ಆ ರೀಸನಿಂದ ನಾನು ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೆ. ಇವಾಗ ಇಲ್ಲಿ ರೋಡ್ ಮಧ್ಯದಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡಿದ್ರೆ ಇನ್ನೂ ಕಷ್ಟನೇ. ನೆನ್ನೆ ಏನು ಮಾಡಿದೆ, ಇವತ್ತೇನು ಮಾಡಿಲ್ಲ. ನೆನ್ನೆ ಒಂದು ಸ್ವಲ್ಪ ಪರವಾಗಿಲ್ಲ. ಏನೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರೆ ಆಗುತ್ತೆ ಬ್ರೋ. ಕಾನ್ಸೆಪ್ಟು ನೋಡಿ, ಅದೊಂದು ಒಂದೇ ಒಂದು ಕಾನ್ಸೆಪ್ಟು ನನ್ನ ತಲೆಯಲ್ಲಿರೋದು ತುಂಬ ದಿನದಿಂದ. ಅದು ನಾನು ಇವತ್ತುವರೆಗೂ ಮಾಡೇ ಇಲ್ಲ. ಅಂದರೆ ಅರೌಂಡ್ 6 ಮಂತು, ಅದು 6 ಮಂತಲ್ಲ, ಒಂದು 3 ಮಂತ್ಸಿಂದ ನಾನು ಅದನ್ನೇ ಯೋಚನೆ ಮಾಡ್ತಾಯಿದ್ದೀನಿ. 3 ಮಂತ್ಸು ಅಲ್ಲೊಂದು ಜಾಗ ಇದೆ, ಸೊ ಅಲ್ಲಿ ಹೋಗಬೇಕು ಅಂತ ನಾನು ಅನ್ಕೋತೀನಿ. ವೀಕ್ ಆಫ್ ಇದ್ದರೆ ಚೆನ್ನಾಗಿ ವೀಡಿಯೋ ಮಾಡೋದು. ವೀಕ್ ಆಫ್ ಎಷ್ಟು ಅಂಥದ್ದು ಬಂದು ಹೋಯ್ತು, ಮಾಡೇ ಇಲ್ಲ. ನಿಮಗೆ ತಲೆಯಲ್ಲಿ ಯಾವಾಗ ಅದರ ಅಂದರೆ ಇಂಟ್ರೆಸ್ಟ್ ಎಲ್ಲರೂ ಬರೋದು ಅಲ್ಲಿರೋ ಅದನ್ನ ಮಾಡೋಕ್ಕಾಗಲ್ಲ. ಅದೇ ನೋಡೋಣ, ಇವಾಗ ಆ ವಿಡಿಯೋ ನಾಳೆನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದೇನೆಂದರೆ ರಿಪೀಟ್ ಆಗಿಬಿಡುತ್ತೆ. ಕಾನ್ಸೆಪ್ಟ್ ಅಂತ ಹೇಳ್ತೀನಿ, ಆದರೂ ನಾನು ಮಾತಾಡೋದೆಲ್ಲ ರಿಪೀಟ್ ಇರುತ್ತೆ. ಏನಿಲ್ಲ, ಅದೊಂದು 8 ನಿಮಿಷ ಅಂತ ರಿಪೀಟ್ ಮಾಡ್ತೀನಿ. ಅದು ಬಿಟ್ಟರೆ ಇನ್ನೇನಪ್ಪ, ನನ್ನ ಫೇಸ್ ನೋಡಿದ್ರೆ ನನಗೆ ರಿಪೀಟ್ ಅನಿಸುತ್ತೆ. ಡೈಲಿ ನೋಡೋರು ಯಾರಾದರೂ ಇದ್ದರೆ ಅವ್ರ ಬಗ್ಗೆ ಗೊತ್ತಿಲ್ಲ, ನೋಡ್ತಾರಂತ ಅದು ಗೊತ್ತಿಲ್ಲ. ಬಟ್ ಡೈಲಿ ನೋಡೋರಿದ್ದರೆ ಅವ್ರಿಗಂತೂ ರಿಪೀಟ್ ಅನಿಸ್ಬಿಡುತ್ತೆ. ಇವಾಗ ಇದು ಸ್ವಲ್ಪ ಬೇರೆ ಆ್ಯಂಗಲ್ ಟ್ರೈ ಮಾಡ್ತಾಯಿದ್ದೀನಿ. ಗೋಪುರದಲ್ಲಿ ಇದೇ ಫಸ್ಟ್ ಟೈಮ್ ಈ ಥರ ಶೂಟ್ ಮಾಡ್ತಾ ಇರೋದು. ಫಸ್ಟ್ ಆಫ್ ಆಲು ವೀಡಿಯೋ ರೆಕಾರ್ಡ್ ಮಾಡುವಾಗ ಕೈ ಮೇಲೆ ಇರಬೇಕು, ಅದೇ ನಾನು ಮಾಡ್ತಾಯಿಲ್ಲ. ಇವಾಗ ಇದೊಂದು 3 ನಿಮಿಷ ಆದರೆ ರಿಮೈನಿಂಗ್ 5 ನಿಮಿಷಕ್ಕೆ ಮತ್ತೆ ಓಡಾಡಬೇಕು. ಏನು ಮಾಡಲಿ, ನೈಟ್ ಒಂದು 6 ನಿಮಿಷ ಇಲ್ಲಾದರೆ ನೈಟ್ ಬಂದುಬಿಟ್ಟು ಇನ್ನು ರಿಮೈನಿಂಗ್ ಮಾಡ್ಕೊಬಿಡ್ತೀನಿ ಆಯಿತಾ. ಮತ್ತೆ ಇವಾಗ ಇರೋ ಅರ್ಧ ಗಂಟೆಯಲ್ಲಿ ಏನು ಮಾಡಲಿ, ಅಲ್ಲಿ ನೋಡ್ಬಿಟ್ರು ಒಬ್ಬರು ನೋಡಿದ್ರೆ ಇನ್ನೊಂದು ಕಷ್ಟ. ಆ ಥರ ಅಂದರೆ ನಮ್ಮ ಟಿ ಜಿಯಲ್ಲಿ ಅಲ್ಲಿ ಕೆಲಸ ಮಾಡೋರು. ಏನೋ ಸುಮ್ಮನೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ವ್ಲಾಗು. ಏನು ಮಾತಾಡೋದಕ್ಕೂ ಗೊತ್ತಿಲ್ಲ ನನಗೆ. ವ್ಲಾಗ್ ಅಂದರೆ ಫಸ್ಟ್ ಆಫ್ ಆಲು ಕಾನ್ಸೆಪ್ಟ್ ಬಗ್ಗೆ ಮಾತಾಡಬೇಕಂತಿಲ್ಲ, ಲೈಫಲ್ಲಿ ಏನಾಗುತ್ತೆ ಅದ್ರ ಬಗ್ಗೆ ಮಾತಾಡಬೇಕಾಗತ್ತೆ. ಜನರು ಹತ್ರ ಬಂದ್ರೂ ಇವಾಗ ಏನು ಅಷ್ಟು ಅನಿಸಿಲ್ಲ. ಅಂದರೆ ನಾನು ಫಸ್ಟ್ ನೋಡ್ಕೋತೀನಿ ಯಾರ್ಯಾರು ಬರ್ತಿದ್ದಾರೆ, ಅವ್ರು ಹೆಂಗಿದ್ದಾರೆ ಅದೆಲ್ಲ ನೋಡ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಅದೇ ಫಸ್ಟ್ ಆಫ್ ಆಲ್ ಮಾಡೋ ತಪ್ಪು ಕೆಲಸ. ಯಾರು ಬರ್ತಾರೆ ನೋಡ್ಬಾರ್ದು, ಕ್ಯಾಮ್ರಾ ನೋಡ್ಕೊಂಡು ಮಾತಾಡು ಅಂತ ಕೆಲವೊಬ್ರು ಹೇಳ್ತಾರೆ. ಅದು ಆಗೋದು ಅಷ್ಟು ಈಸಿ ಇಲ್ಲ ಗುರು. ಸುಮ್ಮನೆ ಬಾಯಲ್ಲಿ ಹೇಳೋದಂಗೆ ಆಗೋಲ್ಲ. ಕ್ಯಾಮ್ರಾ ಮೇಲೆ ಎತ್ತಿ ಮಾತಾಡಬೇಕು, ಅದು ಇನ್ನೊಂದು ಸ್ವಲ್ಪ ಕಷ್ಟನೇ. ಕ್ಯಾಮ್ರಾ ಮೇಲೆ ಎತ್ತೋದು, ಕ್ಯಾಮ್ರಾ ನೋಡ್ಕೊಂಡು ಮಾತಾಡೋದು ಏನು ಈಸಿಲ್ಲ. ಎಲ್ಲರಿಗೆ ಹೆಂಗೋ ಮಾತಾಡ್ಕೊಂಡು ಬಂದೆ. 1 ನಿಮಿಷ ಆಯಿತು. ಇವಾಗ 3-4 ನಿಮಿಷ ಆಯಿತಾ. ಈ ಥರ ಕೌಂಟಿಂಗ್ ಮಾಡ್ಕೊಂಡು ಬ್ಲಾಗ್ ಮಾಡ್ತಾಯಿದ್ದೀನಿ ನಾನು. ಇದನ್ನ ಇವಾಗ ಅಲ್ಲೇ 2 ನಿಮಿಷ ಹಂಗೆ ಕಂಟಿನ್ಯೂ ಮಾಡಿಬಿಡ್ತೀನಿ. ಇವಾಗ ಎಷ್ಟು ನಿಮಿಷ ಆಗಿರುತ್ತೆ ಗೊತ್ತಾ, ನಾನು ಚೆಕ್ ಮಾಡ್ಕೊಂಡೇ ಮಾಡೋದು. ಇಲ್ಲಾಂದರೆ ಎಕ್ಸೀಡ್ ಮಾಡಿದ್ರೆ ಎಡಿಟಿಂಗ್ ಮಾಡೋಕ್ಕೆ ಕಷ್ಟ. 117 2 ಮಿನಿಟ್ಸ್ ಇವಾಗ ಅಲ್ಲೇ ಹೋಗಿ ತಲುಪಿಬಿಡುತ್ತೆ. ಏನು ಮಾತಾಡೋದು, ಸುಮ್ಮನೆ ಏನೇನೋ ಮಾತಾಡ್ಬಿಡೋದು. ಕ್ಯಾಮ್ರಾ ಮೇಲೆ ಎತ್ಬಿಡು, ಕ್ಯಾಮ್ರಾ ನೋಡು ಮಾತಾಡು ಅಂತ ಅಂದ್ಕೊಂಡಿರೋದು. ಇವರು ಯಾರು ಗುರು, ನನ್ನ ಥರನೇ ಆ ಕಡೆ ಈ ಕಡೆ ಬರ್ತಾಯಿದ್ದಾರೆ. ಈ ರೋಡಲ್ಲಿ ಇವಾಗ ಎಷ್ಟು 4-5 ಸಲ ಆ ಕಡೆ ಈ ಕಡೆ ಹೋಗಿದ್ದೀನಿ, ರೆಕಾರ್ಡ್ ಮಾಡಿಲ್ಲ. ಇವಾಗ ಮಾಡ್ತಾಯಿದ್ದೀನಿ. 2 ನಿಮಿಷ ಆಗ್ತಾ ಇಲ್ವಲ್ಲ ಗುರು. ಇನ್ನೂ 20 ಸೆಕೆಂಡ್ ಇದೆ. 20 ಸೆಕೆಂಡ್ ಆದರೆ
5 ನಿಮಿಷ ಆಗುತ್ತೆ, 3 ನಿಮಿಷ ಹೆಂಗೋ ಮಾಡ್ಕೊಬಿಡ್ತೀನಿ, ನಡೆಯುತ್ತೆ. 5 ನಿಮಿಷ ಆಗಲಿ, ಏನಂತಾಗಲಿ ಇದರಲ್ಲಿ 8 ನಿಮಿಷಕ್ಕಾಗಿ ಹೋರಾಟ ಅಂತ ಹಾಕಿರ್ತೀನಿ. ಓಕೆನಾ, ಅಷ್ಟೇ. ಇಷ್ಟೊತ್ತು ಏನೆಲ್ಲ ಮಾತಾಡಿ ನನಗೂ ಗೊತ್ತಿಲ್ಲ. ಅವರೇ ಸಾವಾಗ್ಬಿಟ್ರು. ನಾನೇನು ಗುರು ಸಡನ್ನಾಗಿ ಮಾತಾಡ್ಬಿಡ್ತಾನೆ ಅಂದ್ಕೊಳ್ತಾರೆ. ನನಗೂ ಹಂಗೆ ಅನಿಸುತ್ತೆ, ಸಡನ್ನಾಗಿ ಏನೋ ಮಾತಾಡ್ಬಿಡ್ತೀನಿ. ಸಡನ್ನಾಗಿ ಏನೋ ಅಲ್ಲ, ಸಡನ್ನಾಗಿ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿ ಮಾತಾಡ್ಬಿಡ್ತೀನಿ. ಟೈಮು ತೋರಿಸೋನಲ್ಲಿ ನಿಮಗೆ 4:40. ಇದರಲ್ಲಿ ಹಾಕಿದ್ರೆ ಕ್ಲಾರಿಟಿ ಫೋಕಸ್ ಏನಾದ್ರು ಮಾಡ್ಬೋದಾ ನೋಡೋಣ. ಫೋಕಸ್ ಹಂಗೆ ಮಾಡೋಕ್ಕಾಗಲ್ಲ, ಆದರೆ ಸ್ವಲ್ಪ ಕ್ಲಾರಿಟಿಯಾಗಿ ಕಾಣುತ್ತೆ ನಿಮಗೆ. ಅಂದರೆ ಇನ್ನೊಂದು ಯಾವುದೋ ಬರುತ್ತಲ್ಲಪ್ಪ, ಸೂಪರ್ ವ್ಯೂ ಇದೆ, ಅದು ಹಾಕ್ಕೊಂಡ್ರೆ ನಿಮಗೆ ಕ್ಲಾರಿಟಿ ಬರೋಲ್ಲ, ಸ್ವಲ್ಪ ವ್ಯೂ ಅಲ್ಟ್ರಾ ವೈಡ್ ಬರುತ್ತೆ. ನಾನೇನು ನೋಡ್ತಾ ಇದ್ದೆ ಅಂದರೆ ಇದನ್ನೇ ನೋಡ್ತಾ ಇದ್ದೆ. ಯಾವುದಪ್ಪ ಇದು, ಯೂಲು 110 per day by 7 days, 100 km rental, get extra 7 days. ಸುಮ್ಮನೆ ಇವಾಗ ಒಂದು ಲ್ಯಾಪ್ಟಾಪ್ ತಗೊಳ್ಳೋಣ ಅಂತ ಅಂದ್ಕೊಂಡು ನಾನು ಯಾವ ಲ್ಯಾಪ್ಟಾಪ್ ನೋಡ್ತಾ ಇದ್ದೀನಿ, ಅದ್ರ ಪ್ರೈಸ್ ಒಂದು ಸಲ ತೋರಿಸ್ತೀನಿ, ಜಸ್ಟ್ ಪ್ರೈಸು. ಇಲ್ಲ, ನನ್ನ ಅಕೌಂಟ್ ಏನೋ ಆಗ್ಬಿಟ್ಟಿದೆ ಫಸ್ಟ್ ಆಫ್ ಆಲು. ಯಾವುದಪ್ಪ ಇದು, ಫ್ಲಿಪ್ಕಾರ್ಟ್ ಅಕೌಂಟು, ಅದು ಲಾಗೌಟ್ ಏನೋ ಆಗಿದೆ. ಅದಕ್ಕೆ ಗೆಟ್ ಎ ಚಾನ್ಸ್ ಟು ವಿನ್ ಇಫ್ ಅದು ಲಾಗಿನ್ ಆಗ್ತಿಲ್ವಲ್ಲ, ಲಾಗಿನ್ ಆಗೋದಕ್ಕೇನು ಮೇಲ್ ಸೆಂಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಮೇಲ್ ಸೆಂಡ್ ಮಾಡಿದ್ದೀನಿ, ಅದು ಎಷ್ಟು ಗಂಟೆ ಎಷ್ಟೊತ್ತಲ್ಲಿ ರಿಪ್ಲೈ ಬರುತ್ತೋ ಗೊತ್ತಿಲ್ಲ. ನಿಮಗೆ ಏನು ಲ್ಯಾಪ್ಟಾಪ್ ತೋರ್ಸೋಕ್ಕೆ ಬಂದಿದ್ದೇನೆ ಇಲ್ಲಿ ಫೋನ್ ಆಟೋಮೆಟಿಕ್ ಟೈಪ್ ಆಗುತ್ತೆ ನೋಡಿ, ಇವಾಗ ಆಫೇ ಆಗ್ಬಿಡುತ್ತಾ, ಹ್ಯಾಂಗೆ ಆಗ್ತಾಯಿದೆ. ಇಲ್ಲಿ ತೋರಿಸ್ತೀನಿ ನಿಮಗೆ. ಪ್ರೈಸಿಂಗೆಲ್ಲ ನೋಡಿ ಎಲ್ಲ 1 ಲ್ಯಾಕ್ ಮೇಲೆ ಇದೆ ಗುರು, ಕಮ್ಮಿ ಯಾವುದು ತೋರಿಸ್ತಿಲ್ಲ ನನಗೆ. ನನ್ನ ಬಜೆಟು ಅದೇ 1 ಲ್ಯಾಕ್ ಅಲ್ಲೇ ತಗೋಬೇಕು, ಅದು 1 ಲ್ಯಾಕ್ ಒಳಗಡೆ. ಇದೆಲ್ಲ ಮರ್ತೇ ಬಿಡಿ. ನಾನು 40-60 ಎಲ್ಲ 50-50 ನೋಡಿರೋದು. 40-60ಗೆ ಹೆವಿ ಇದಾಗುತ್ತೆ ಇಲ್ಲಿ. ನಾನು 50-50 ಅಂತ ಮಾಡಿಬಿಡ್ತೀನಿ. 50-50 ಆದರೆ ಸ್ವಲ್ಪ ಕಮ್ಮಿ ಬರುತ್ತೆ. ನಾನು ಆಲ್ರೆಡಿ ನೋಡಿ ಇಟ್ಟಿದ್ದೆ, ಅದೆಲ್ಲ ಹೋಗ್ಬಿಟ್ಟಿದೆ, ಔಟ್ ಆಫ್ ಸ್ಟಾಕ್. ಇದು 16. ನಾನು ಲೆನೋವೋ ಸ್ಟೋರ್ಗೆ ಒಂದು ಸಲ ವಿಸಿಟ್ ಮಾಡಿದ್ದೆ, ಆ ಸ್ಟೋರಲ್ಲಿ ಅವರೊಂದು ತೋರಿಸಿದ್ರು, ಅದಕ್ಕೆ ಮರ್ತೇ ಹೋಯ್ತಲ್ಲಪ್ಪ. ಪ್ರೈಸಿಂಗು ಮರ್ತೋಗಿದ್ದೀನಿ, ತುಂಬ ದಿನ ಆಯಿತು, ಅದೆಲ್ಲ ಯೋಚನೆ ಇಲ್ಲ. 13 ಜನ್ ಅದು ಯಾವ್ದು ನಾನು ನೋಡಿದ್ನೋ ಗೊತ್ತು, ಅದು ಎಕ್ಸಾಕ್ಟು ನನ್ನ ಬಜೆಟ್ ಬರೋ ಥರ ನೋಡಿ ಇಟ್ಟಿದ್ದೆ. 71,000 ಯಾವುದಿದು, ಆದರೆ ಇದು 30-40 ಏನು 30, ಇದು ಆ್ಯಕ್ಚುಲಿ 3050 ಅಂತಿದೆ. ಸುಮ್ಮನೆ ಕಮ್ಮಿ ಬಜೆಟು ತಗೊಳ್ಳೋಣ ಅಂತ ಅನ್ಸುತ್ತೆ. ಇಲ್ಲ, ನೀವು ಅಮೌಂಟ್ ಎಷ್ಟು ಹಾಕ್ತೀರಾ ಅದಕ್ಕಷ್ಟೇ ವ್ಯಾಲಿಡಿಟಿ ಅಂತಿದೆ ಇದೆ. ನನ್ನ ಫೋನು ಅಷ್ಟೇ, ಇವಾಗ ನಾನು ಇದು ಒಂದು 2,000 ಫೋನ್ ಏನೋ ತಗೊಂಡಿದ್ರೆ ಇಷ್ಟು ವರ್ಷ ಬರ್ತಾನೆ ಇರಲಿಲ್ಲ. ಆ್ಯಕ್ಚುಲಿ ಇದರದ್ದು ಇದರದ್ದೇ ವಿಡಿಯೋ ನೆಕ್ಸ್ಟ್ ಮಾಡೋಣ, ನಾಳೆ ಇದರದ್ದೇ ಈ ಫೋನ್ ಬಗ್ಗೆನೇ ಮಾಡೋಣ. ಎಷ್ಟು ಏನು ಎಲ್ಲ ಒಂದು ಹೇಳಬೇಕು, ಸ್ಟೋರಿ ಹೇಳೋಣ ನಾಳೆ ಅಷ್ಟೇ. ನಾನು ಅಂದ್ಕೊಂಡಿದ್ದೀನಿ ನೈಟ್ ಬಂದು ವ್ಲಾಗ್ ಎಂಡ್ ಮಾಡೋಕ್ಕಾಗಲ್ಲ, ಅದಕ್ಕೆ ಇವಾಗಲೇ ಎಂಡ್ ಮಾಡೋಣ ಅಂತ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.